ಇದರಿಂದಾನೇ ಸೀದಾ ಒಳಗಡೆ ಹಾವುಗಳು ಹೋಗ್ತಾ ಇದೆ. ಪಿಡಿಒ ಸಾಹೇಬರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಥವಾ ಲೆಟರ್ ಕೊಟ್ಟರು ಕೂಡ ಇದ್ರ ಬಗ್ಗೆ ಕೇರೆ ನೋಡ್ರು ಅವ್ರೇನಂತ ಹೇಳ್ತಾರೆ ಅಂದ್ರೆ ಇದು ನನಗೆ ಸಂಬಂಧಪಡಂಗಿಲ್ಲ, ರಿಪೇರಿ ಮಾಡಿಸೋದು ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಕೊಡ್ತಾರೆ. ಈ ತರ ಮಾಡಿದ್ರೆ ಏನ್ ಮಾಡ್ಬೇಕಪ್ಪ ಹೇಳಕತ್ತೀವಿ. ನನಗೆ 2 ಸತಿ ಲೆಟರ್ನು ಕೊಟ್ಟದ. ಹೌದ್ರಿ, ಅದನ್ನ ಇದು ಮಾಡ್ರಿ ಹೋಯ್ತದ. ರೇಕ್ಲಮರಡಿ ಗ್ರಾಮದ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಅಂತ ಇವಾಗ ನೋಡ್ರಿ ನೀವು. ನಿಜವಾಗ್ಲೂ ಕೂಡ ಇಲ್ಲೆಲ್ಲ ಲೀಕೇಜ್ ಇದೆ, ಮತ್ತೆ ಆಮೇಲೆ ಇಲ್ಲೆಲ್ಲ ಡ್ಯಾಮೇಜ್ ಇದೆ. ಅದ್ರ ಜೊತೆಗೆ ಒಳಗಡೆ ಎಲ್ಲ ಪೂರ್ತಿ ಮತ್ತೆ ಹಾವು ಕಪ್ಪೆಗಳು. ಇದಕ್ಕೆ ಸಾಕಷ್ಟು ಬಾರಿ ಪಿಡಿಒಗಳಿಗೆ ಮನವಿ ಮಾಡಿದ್ರು ಕೂಡ ಅವ್ರು ಏನಂತ ಹೇಳ್ತಾ ಇದಾರೆ, ಇದು ನನಗೆ ಸಂಬಂಧಪಡಂಗಿಲ್ಲ, ರಿಪೇರಿ ಮಾಡೋದಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದಾರೆ. ಸೊ ಅದೇ ರೀತಿಯಾಗಿ ನೀವೆಲ್ಲ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಸಾಕಷ್ಟು ನೀರುಗಳೆಲ್ಲ ಲೀಕ್ ಇದೆ ಇಲ್ಲೂ ಕೂಡ. ಆಮೇಲೆ ಹೋಲ್ಗಳಿದಾವೆ, ಒಂದು 10-15 ಹೋಲ್ಗಳಿದಾವೆ ಪಾರ ಸುತ್ತ ಎಲ್ಲ. ಮತ್ತು ಅದೇ ರೀತಿಯಾಗಿ ಈ ಕಡೆಯೂ ಕೂಡ ಸಾಕಷ್ಟು ಇಲ್ಲೆಲ್ಲ ಪೂರ್ತಿ ಗಲೀಜಿರೋದು. ಮತ್ತೆ ಅದ್ರ ಜೊತೆಗೆ ನೀವು ಇಲ್ಲೆಲ್ಲ ನೋಡ್ಬೋದು ನೋಡಿ ಯಾವ ತರ ಟ್ಯಾಂಕಿ ಲೀಕ್ ಇದೆ ಎಂಬುದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸಾಕಷ್ಟು ಹೋಲ್ಗಳಿದಾವೆ. ಇದರಿಂದಾನೇ ಸೀದಾ ಒಳಗಡೆ ಹಾವುಗಳು ಹೋಗ್ತಾ ಇದೆ. ಪಿಡಿಒ ಸಾಹೇಬರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಥವಾ ಲೆಟರ್ ಕೊಟ್ಟರು ಕೂಡ ಇದ್ರ ಬಗ್ಗೆ ಕೇರೆ ನೋಡ್ರು ಅವ್ರೇನಂತ ಹೇಳ್ತಾರೆ ಅಂದ್ರೆ ಇದು ನನಗೆ ಸಂಬಂಧಪಡಂಗಿಲ್ಲ, ರಿಪೇರಿ ಮಾಡಿಸೋದು ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಕೊಡು ಅಂತ. ರೇಟಿಂಗ್ ನಾಗ ಕೊಡು ಅಂತ ಹೇಳಿದ್ರೆ ಅವ್ರು ಯಾವ್ದೇ ರೀತಿ ರೇಟಿಂಗ್ ನಾಗ ಕೊಡೋಳ್ರು ಏನಿಲ್ಲ. ನಮಗೂ ಕೂಡ ಪೂರ್ತಿ ಬೇಜಾರಾಗಿದೆ. ಊರಿನ ಓಸತ್ತಂಗೆ ಇದೇ ರೀತಿ ನಿಷ್ಕಾಳಜಿ ಮಾಡಿದ ಸಲುವಾಗಿ ಒಂದು ಹುಡುಗ ಕೂಡ ಮೃತಪಟ್ಟಿತ್ತು. ಅದರ ಜೊತೆ ಕಲುಷಿತ ನೀರು ಕುಡಿದು ಸಾಕಷ್ಟು ಜನರು ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದಕ್ಕೆ ಯಾರು ಅಧಿಕಾರಿಗಳಿದ್ರು ಅವರೆಲ್ಲ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ದಯವಿಟ್ಟು ಗಮನ ಹರಿಸಿ ಇದನ್ನ ದುರಸ್ತಿ ಮಾಡಿಕೊಡಬೇಕು. ಯಾಕಂತೇಳಿ ಊರಿನ ಜನರ ಸಾವು ಮತ್ತು ನೋವಿನ ಬಗ್ಗೆ ವಿಷಯದ ಬಗ್ಗೆ ನೀವು ಹುಡುಗರಾಟ ಮಾಡಕ್ ಹೋಗ್ಬಿಡ್ರಿ ಅಂತೇಳಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಇದು ರೇಕ್ಲಮರಡಿ ಗ್ರಾಮಕ್ಕ ಜಾಗೀರ್ ಜಾಡಲಿನ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ರೇಕ್ಲಮರಡಿ ಗ್ರಾಮ ಇದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಂತ ಹೇಳಿ ಮನವಿ ಮಾಡುತ್ತೆ.